ನಮಸ್ಕಾರ ಸ್ನೇಹಿತರೆ. ಊಹಿಸಿಕೊಳ್ಳಿ, ಈ ಬ್ರಹ್ಮಾಂಡದಲ್ಲಿರುವ ಸೂರ್ಯ, ಚಂದ್ರ, ನಕ್ಷತ್ರಗಳು, ಭೂಮಿ ಮತ್ತು ಸಕಲ ಜೀವರಾಶಿಗಳು ಸಂಪೂರ್ಣವಾಗಿ ನಾಶವಾದರೆ ಏನಾಗುತ್ತದೆ? ಕತ್ತಲು. ಕೇವಲ ಘೋರ ಕತ್ತಲು ಆವರಿಸಿದಾಗ ಅಲ್ಲಿ ಉಳಿಯುವ ಏಕೈಕ ಶಕ್ತಿ ಯಾವುದು? ಅದೇ ಮಹಾಪ್ರಳಯ. ಇಂದು ನಾವು ಆ ಸಮಯದಲ್ಲಿ ಶ್ರೀಮನ್ನಾರಾಯಣನು ಏಕಾಂಗಿಯಾಗಿ ನಡೆಸಿದ ಲೀಲೆಯನ್ನು ನೋಡೋಣ. ಪುರಾಣಗಳ ಪ್ರಕಾರ ಬ್ರಹ್ಮನ ಒಂದು ಹಗಲು ಮುಗಿದಾಗ ಅಥವಾ ಕಲ್ಪಾಂತ್ಯವಾದಾಗ ಪ್ರಳಯ ಸಂಭವಿಸುತ್ತದೆ. ಆಗ ಆಕಾಶದಿಂದ ಬೆಂಕಿಯ ಮಳೆ ಸುರಿಯುತ್ತದೆ. ಭೂಮಿಯ ಮೇಲಿನ ನೀರೆಲ್ಲ ಆವಿಯಾಗುತ್ತದೆ. ನಂತರ ಸಂವರ್ತಕ ಎಂಬ ಭಯಂಕರ ಮೋಡಗಳು ಧಾರಾಕಾರವಾಗಿ ಮಳೆಗರೆದು ಇಡೀ ವಿಶ್ವವನ್ನೇ ನೀರಿನಲ್ಲಿ ಮುಳುಗಿಸುತ್ತವೆ. ಇದನ್ನೇ ಏಕಾರಣವ ಎಂದು ಕರೆಯುತ್ತಾರೆ. ಅಂದರೆ ಎಲ್ಲಿ ನೋಡಿದರೂ ನೀರು, ಕೇವಲ ನೀರು. ಈ ಘೋರ ಅಂಧಕಾರದಲ್ಲಿ ಮತ್ತು ಪ್ರಕ್ಷುಬ್ಧವಾದ ನೀರಿನ ನಡುವೆ ಯಾವ ಆಧಾರವೂ ಇಲ್ಲದೆ ಒಂದು ದಿವ್ಯವಾದ ಜ್ಯೋತಿ ಗೋಚರಿಸುತ್ತದೆ. ಅದೇ ಸಾಕ್ಷಾತ್ ಪರಬ್ರಹ್ಮ. ಆ ಪ್ರವಾಹದ ನೀರಿನ ಮೇಲೆ ಒಂದು ಪುಟ್ಟ ಆಲದ ಎಲೆ ತೇಲುತ್ತಾ ಬರುತ್ತದೆ. ಆ ಎಲೆಯ ಮೇಲೆ ಕೋಟಿ ಸೂರ್ಯರ ತೇಜಸ್ಸನ್ನು ಹೊಂದಿರುವ ನೀಲಮೇಘಶ್ಯಾಮ ಬಣ್ಣದ ಒಬ್ಬ ಸುಂದರವಾದ ಹಸುಗೂಸು ಮಲಗಿರುತ್ತದೆ. ಇವರೇ ವಟಪತ್ರಶಾಯಿ. ಆಶ್ಚರ್ಯವೇನೆಂದರೆ, ಪ್ರಳಯದ ಅಬ್ಬರವಾಗಲಿ ನೀರಿನ ರಭಸವಾಗಲಿ ಆ ಪುಟ್ಟ ಎಲೆಯನ್ನು ಅಥವಾ ಆ ಮಗುವನ್ನು ಏನೂ ಮಾಡಲು ಸಾಧ್ಯವಾಗುವುದಿಲ್ಲ. ಆ ಮಗುವು ತನ್ನ ಕಾಲಿನ ಹೆಬ್ಬೆರಳನ್ನು ಕೈಯಿಂದ ಹಿಡಿದು ಬಾಯಿಯಲ್ಲಿಟ್ಟುಕೊಂಡು ಚೀಪುತ್ತಾ ಆನಂದವಾಗಿ ಮಲಗಿರುತ್ತದೆ. ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶಯಂತಂ ಎಂಬ ಶ್ಲೋಕ ಇದನ್ನೇ ವರ್ಣಿಸುತ್ತದೆ. ಆದರೆ ಆ ಸಮಯದಲ್ಲಿ ಅಲ್ಲಿ ಸಾಕ್ಷಿಗಳಾಗಿ ಯಾರಿದ್ದರು? ಪುರಾಣಗಳ ಪ್ರಕಾರ ಚಿರಂಜೀವಿಯಾದ ಮಾರ್ಕಂಡೇಯ ಮಹರ್ಷಿಗಳು ಮಾತ್ರ ಆ ಪ್ರಳಯ ಜಲದಲ್ಲಿ ಈಜುತ್ತಾ ರಕ್ಷಣೆಗಾಗಿ ಪರಿತಪಿಸುತ್ತಿದ್ದರು. ಅವರು ಸಾವು ಬದುಕಿನ ನಡುವೆ ಹೋರಾಡುತ್ತಿರುವಾಗ ಆಲದ ಎಲೆಯ ಮೇಲಿರುವ ಈ ಅದ್ಭುತ ಬಾಲಕನನ್ನು ನೋಡುತ್ತಾರೆ. ಮಾರ್ಕಂಡೇಯರು ಆ ಬಾಲಕನ ಹತ್ತಿರ ಹೋಗುತ್ತಾರೆ. ಆ ಮಗುವಿನ ಉಸಿರಾಟದ ಸೆಳೆತಕ್ಕೆ ಸಿಕ್ಕಿ ಮಾರ್ಕಂಡೇಯರು ಆ ಮಗುವಿನ ಬಾಯಿಯೊಳಗೆ ಪ್ರವೇಶಿಸುತ್ತಾರೆ. ಅಲ್ಲಿ ಅವರಿಗೆ ಕಾದಿತ್ತು ಮೈ ನವಿರೇಳಿಸುವ ದೃಶ್ಯ. ಆ ಪುಟ್ಟ ಬಾಲಕನ ಹೊಟ್ಟೆಯೊಳಗೆ ಮಾರ್ಕಂಡೇಯರು ಇಡೀ ಬ್ರಹ್ಮಾಂಡವನ್ನೇ ಕಾಣುತ್ತಾರೆ. ನಾಶವಾಯಿತು ಎಂದುಕೊಂಡಿದ್ದ ಪರ್ವತಗಳು, ನದಿಗಳು, ಸಮುದ್ರಗಳು, ದೇವತೆಗಳು, ಅಸುರರು ಮತ್ತು ಸಮಸ್ತ ಜೀವರಾಶಿಗಳು ಆ ಮಗುವಿನ ಉದರದಲ್ಲಿ ಸುರಕ್ಷಿತವಾಗಿದ್ದವು. ಆಗ ಮಾರ್ಕಂಡೇಯರಿಗೆ ಅರ್ಥವಾಯಿತು. ಪ್ರಳಯ ಎಂದರೆ ನಾಶವಲ್ಲ, ಅದು ಲಯ. ಸಕಲ ಸೃಷ್ಟಿಯು ಭಗವಂತನ ಒಡಲ ಸೇರುವ ಪ್ರಕ್ರಿಯೆ. ಹೊರಗೆ ಪ್ರಳಯದ ನೀರಿದ್ದರೂ ಒಳಗೆ ಸೃಷ್ಟಿ ಜೀವಂತವಾಗಿದೆ. ಆ ಬಾಲಕನೇ ಕಾಲಪುರುಷ, ಅವನೇ ನಾರಾಯಣ. ಅಷ್ಟೇ ಅಲ್ಲ, ಭಗವಂತನು ತನ್ನ ಕಾಲಿನ ಹೆಬ್ಬೆರಳನ್ನು ಚೀಪುವ ರಹಸ್ಯವೇನು ಗೊತ್ತೇ? ಭಕ್ತರು ತನ್ನ ಪಾದಾರವಿಂದಗಳನ್ನು ಆಶ್ರಯಿಸಿದರೆ ಅವರಿಗೆ ಸಂಸಾರವೆಂಬ ಸಾಗರವು ಬತ್ತಿ ಹೋಗುತ್ತದೆ ಮತ್ತು ಅಮೃತದ ರುಚಿ ಸಿಗುತ್ತದೆ ಎಂದು ತೋರಿಸಲು ಸ್ವತಃ ಭಗವಂತನೇ ತನ್ನ ಪಾದದ ರುಚಿಯನ್ನು ಸವಿಯುತ್ತಿದ್ದನಂತೆ. ಮಾರ್ಕಂಡೇಯರು ಹೊರಬಂದ ನಂತರ ಆ ಬಾಲಕನು ಅವರಿಗೆ ಅನುಗ್ರಹಿಸಿ ಮತ್ತೆ ಯೋಗನಿದ್ರೆಗೆ ಜಾರುತ್ತಾನೆ. ಆದಿಶೇಷನ ಮೇಲೆ ಮಲಗಿ ಮುಂದಿನ ಸೃಷ್ಟಿಗೆ ಬ್ರಹ್ಮನನ್ನು ಸೃಷ್ಟಿಸಲು ಸಂಕಲ್ಪ ಮಾಡುತ್ತಾನೆ. ಸ್ನೇಹಿತರೆ, ಪ್ರಳಯ ಕಾಲದಲ್ಲಿ ವಿಷ್ಣು ಏಕಾಂಗಿಯಾಗಿರಲಿಲ್ಲ. ಅವನೊಳಗೆ ನಾವೆಲ್ಲರೂ ಇದ್ದೆವು. ಈ ಸತ್ಯ ತಿಳಿದಾಗ ನಮ್ಮ ಅಸ್ತಿತ್ವದ ಬಗ್ಗೆ ನಮಗೆ ಅರಿವಾಗುತ್ತದೆ. ದೇವರು ಒಬ್ಬನೇ ಸತ್ಯ, ಉಳಿದೆಲ್ಲವೂ ಆತನ ಲೀಲೆ. ಈ ರೋಚಕ ಸಂಗತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಧ್ಯಾತ್ಮಿಕ ರಹಸ್ಯದೊಂದಿಗೆ ಸಿಗೋಣ. ಹರೇ ಕೃಷ್ಣ.